ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಬೆಳಗ್ಗೆಯಿಂದಲೂ ನಿರಂತರವಾಗಿ 6 ತಿಂಗಳ ಕಾಲ ನಡೆಸಿದ ಒಂದು ರಹಸ್ಯ ಕಾರ್ಯಾಚರಣೆ ಸ್ಯಾಂಡಲ್ವುಡ್ನಲ್ಲಿ ಹೇಗೆ ಹೊಸಬರಿಗೆ ಮಂಚಕ್ಕೆ ಕರೆದು ಚಾನ್ಸ್ ಕೊಡಲಾಗುತ್ತೆ ಅನ್ನೋದರ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿದೆ. ಕೇವಲ ಪೇಪರ್ ದಾಖಲೆ ಅಲ್ಲ, ಯಾರೋ ಹೇಳಿದ ಊಹಾಪೋಹ ಅಲ್ಲ, ವಿಡಿಯೋ ಸಮೇತ ಪ್ರೂಫ್ ಅನ್ನ ನಾವು ಇಡೀ ಸಮಾಜದ ಮುಂದೆ ಇಟ್ಟಿದ್ದೀವಿ. ಹಾಗಾದ್ರೆ ಹೊಸಬರು ಸ್ಯಾಂಡಲ್ವುಡ್ನಲ್ಲಿ ನಟಿಯರಾಗಬೇಕು ಅಂದ್ರೆ ಮಂಚ ಹಂಚ್ಕೊಳ್ಬೇಕಾ? ನಿರ್ಮಾಪಕರು ನಿರ್ದೇಶಕರು ಹೇಳಿದ ಮಾತು ಕೇಳಬೇಕಾ? ಹೌದು ಅಂತ ಆ ವಿಡಿಯೋಗಳು ಹೇಳ್ತಾ ಇವೆ. ಇದ್ರ ಬಗ್ಗೆ ನಾವು ಇವತ್ತಿನ ಡಿಬೇಟ್ ಅನ್ನು ಆರಂಭಿಸ್ತಾ ಇದ್ದೀವಿ. ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ಶ್ವೇತಾ. ಶ್ವೇತಾ, ಎಸ್, ಕನ್ನಡ ಇಂಡಸ್ಟ್ರಿಯಲ್ಲೇ ನಡೆದಂತ ಅತಿ ದೊಡ್ಡ ರಹಸ್ಯ ಕಾರ್ಯಾಚರಣೆ ಇದು. ಯಾಕಂದ್ರೆ ಬೆಳಗ್ಗಿನಿಂದಲೂ ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡುತ್ತೆ. ರಾಜ್ಯದಾದ್ಯಂತ ಸಂಚಲನಕ್ಕೆ ಕಾರಣ ಆಗುತ್ತೆ ಈ ವರದಿ. ಕನ್ನಡ ಇಂಡಸ್ಟ್ರಿಯಲ್ಲಿ ಈ ತರದೊಂದು ಇದೆಯಂತೆ, ಬೇರೆ ಬೇರೆ ಇಂಡಸ್ಟ್ರಿಯಲ್ಲೂ ಈ ತರದ್ದು ಇದೆಯಂತೆ ಅನ್ನೋದನ್ನ ನಾವು ಕೇಳಿದ್ದೀವಿ. ಅಯ್ಯೋ ಇದು ತುಂಬಾ ಕಾಮನ್ ಅಂತ ಹೇಳೋರು ಇದ್ದಾರೆ. ಆದ್ರೆ ಸಾಕ್ಷಿ ಸಮೇತ, ವಿಡಿಯೋ ಸಮೇತ ನಿಮ್ಮ ಮುಂದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ವರದಿಯನ್ನ ಬೆಳಗಿನಿಂದ ಪ್ರಸಾರ ಮಾಡಿದೆ. ಯಾವ ರೀತಿ ಡೈರೆಕ್ಟರ್ಗಳೇ ಇಲ್ಲಿ ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ, ಹೊಸಬರನ್ನ ಅವಕಾಶ ಕೊಡ್ತೀವಿ ಅಂತ ಹೇಗೆ ಇವರು ಈ ಕೂಪಕ್ಕೆ ತಳ್ಳುತ್ತಾ ಇದ್ದಾರೆ. ಹಾಗಾದ್ರೆ ಇವರ ಅನಿವಾರ್ಯತೆಯೇ ದೊಡ್ಡ ಬಂಡವಾಳ ಆಗಿದೆಯಾ ಇಂಥವರಿಗೆ? ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿಯ ಮಹಾಬೇಟೆ ಇದು. ಮಾಧ್ಯಮ ಇತಿಹಾಸದ ದೊಡ್ಡ ರಹಸ್ಯ ಕಾರ್ಯಾಚರಣೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಯಲು ಮಾಡಿದೆ. ಕಾಸ್ಟಿಂಗ್ ಕೌಚ್ ದಂಧೆಯ ಕರಾಳತೆಯನ್ನ, ಕನ್ನಡ ಚಿತ್ರರಂಗದ ಅಸಹ್ಯ ಇದು, ಅವಮಾನ ಇದು ಕನ್ನಡ ಚಿತ್ರರಂಗಕ್ಕೆ. ಬೇರೆ ಬೇರೆ ಚಿತ್ರರಂಗದಲ್ಲಿ ಈ ತರ ಆಗ್ತಿದೆಯಂತೆ, ಹಾಗಂತೆ ಹೀಗಂತೆ ಅಂತ ಸುದ್ದಿಗಳು ಬರುತ್ತೆ. ಆದ್ರೆ ಇಲ್ಲಿ ಮಾತಾಡಿರುವಂತ ಕೆಲ ನಟಿಯರು ಕೂಡ ಹೇಳಿದ್ದದೇನೆ, ಬೇರೆ ಚಿತ್ರರಂಗಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಕಡಿಮೆ ಅಂತ. ಕಡಿಮೆ ಇರೋವಾಗ್ಲೇ ಇದನ್ನ ಬುಡ ಸಮೇತ ಕಿತ್ತು ಹಾಕಬೇಕು, ಅವಕಾಶ ಸಿಗಬೇಕು. ಯಾರಿಗೆ? ಅವರಲ್ಲಿ ಪ್ರತಿಭೆ ಇದೆ, ಆ ಪಾತ್ರವನ್ನ ನಿಭಾಯಿಸ್ತಾರೆ ಅಂತವರಿಗೆ ಅವಕಾಶಗಳು ಸಿಗಬೇಕು. ಅವಕಾಶಗಳು ಸಿಗಬೇಕು ಅಂತ ಅಂದ್ರೆ ಈ ತರದ ಪಾಪಕೂಪಕ್ಕೆ ಇಳಿಬಾರ್ದು. ತಳುಕು ಬಳುಕಿನ ಲೋಕದಲ್ಲಿ ಕಾಸ್ಟಿಂಗ್ ಕೌಚ್ನ ಕರ್ಮಕಾಂಡ ಹೇಗಿದೆ ಅನ್ನೋದನ್ನ ಎಳೆಯಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ಟೀಮ್ ಬಿಚ್ಚಿಟ್ಟಿದೆ. ವೀಕ್ಷಕರೇ, ಇದರಲ್ಲಿ ಮುಖ್ಯವಾಗಿ ನೀವು ಗಮನ ಹರಿಸಬೇಕಾಗಿರೋದು ಒಂದು ವಿಷಯ. ಕಾಸ್ಟಿಂಗ್ ಕೌಚ್ಗೆ ಆ ಹೆಣ್ಣು ಮಕ್ಕಳು ಒಪ್ಕೊಂಡಿಲ್ವಾ, ಅದು ಹಂಗಾಗ್ತಿಲ್ವಾ ಅಂತ ನೀವು ಕೇಳಬಹುದು. ನಾವು ಬೆಳಗ್ಗೆಯಿಂದ ತೋರಿಸಿದ ಆ ವಿಡಿಯೋಗಳಲ್ಲಿ ಕೆಲವು ಹೆಣ್ಣು ಮಕ್ಕಳು ತಮ್ಮ ಅನಿವಾರ್ಯತೆಯನ್ನ ಹೇಳ್ಕೊಂಡಿದ್ದಾರೆ. ಏನು? ಒಂದು ವೇಳೆ ಹೇಳಿದ್ದಕ್ಕೆ ಕೇಳದೆ ಇದ್ರೆ ಕಮಿಟ್ಮೆಂಟ್ಗೆ ಒಪ್ಪಿಕೊಳ್ಳದೆ ಇದ್ರೆ, ಕಮಿಟ್ಮೆಂಟ್ ಅಂದ್ರೆ ಬದ್ಧತೆ, ಕೆಲಸದ ಬದ್ಧತೆ ಅಂತ ತಪ್ಪು ತಿಳ್ಕೋಬೇಡಿ. ಕಮಿಟ್ಮೆಂಟ್ ಅಂದ್ರೆ ಕರೆದಾಗ ಮಂಚಕ್ಕೆ ಹೋಗಬೇಕು. ಒಂದು ಹೆಣ್ಮಗಳು ಹೇಳ್ತಾಳೆ, 1-2 ವರ್ಷ ನನ್ನ ಜೀವನದಲ್ಲಿ ವೇಸ್ಟ್ ಆಗೋಯ್ತು, ಯಾಕಂದ್ರೆ ನಾನು ಕಮಿಟ್ಮೆಂಟ್ಗೆ ಒಪ್ಕೊಂಡಿಲ್ಲ ಅಂತ. ಯಾವಾಗ ಕಮಿಟ್ಮೆಂಟ್ಗೆ ಒಪ್ಕೊಂಡು ನನಗೆ ಅವಕಾಶಗಳು ದಂಡಿಯಾಗಿ ಬರೋದಕ್ಕೆ ಶುರುವಾಗಿವೆ ಅಂತ. ಮತ್ತೊಬ್ಬ ಹೆಣ್ಣು ಮಗಳು ಹೇಳ್ತಾಳೆ, ಮನೆ ಕಟ್ಟಿದ್ದೀನಿ ಸರ್, ನಮಗೆಲ್ಲೂ ಲೋನ್ ಸಿಗೋದಿಲ್ಲ, ಹಾಗಾಗಿ ಈ ಕೆಲಸ ಮಾಡ್ತಿದ್ದೀವಿ ಅಂತ. ಅವರದ್ದು ಅನಿವಾರ್ಯತೆಯಾ ಅಂತ ನೀವು ಪ್ರಶ್ನೆ ಮಾಡಬಹುದು. ಆ ಪ್ರಶ್ನೆಯನ್ನೇ ನಾವು ಅವರಿಗೆ ಕೇಳಿದಾಗ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ಅಂದ್ರೆ ಬಾ ಅಂತ ಕರೀತಾರೆ, ಏನು ಮಾಡೋಕ್ಕಾಗುತ್ತೆ ಅಂತ ಅವರು ಪ್ರಶ್ನೆ ಮಾಡ್ತಾರೆ. ಇದಕ್ಕೊಂದು ತಾರ್ಕಿಕ ಅಂತ್ಯ ಹೇಗೆ? ಹಾಗಾದ್ರೆ ಹೆಂಗ್ ಅರ್ಥ ಮಾಡ್ಕೋಬೇಕು ನಾವಿದನ್ನ? ಬೆಳಗ್ಗೆಯಿಂದ ನಡೆದ ರಹಸ್ಯ ಕಾರ್ಯಾಚರಣೆಯ ಒಟ್ಟಾರೆ ತುಣುಕು ಹೇಗಿದೆ, ಏನೇನಾಗಿತ್ತು ಬೆಳಗ್ಗೆಯಿಂದ 8 ಗಂಟೆಯಿಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸ್ಟಿಂಗ್ ಆಪರೇಷನ್ ನ ಎಳೆಯಾಗಿ ಬಿಚ್ಚಿಟ್ಟಿದೆ. ನೋಡ್ಕೊಂಡ್ ಬನ್ನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.